ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಆರ್ ಎಸ್ ಕೆಮಿಸ್ಟ್ರಿ. ಸೊ ಯಾರ್ಯಾರು ಎಗ್ರಿ ಪ್ರಾಕ್ಟಿಕಲ್ ಎಕ್ಸಾಮಿನೇಷನ್ ಎಲಿಜಿಬಿಲಿಟಿ ಲೀಸ್ಟಲ್ಲಿ ನಿಮ್ಮ ಹೆಸರನ್ನು ನೋಡಿದ್ದೀರಿ, ಸೊ ಡಾಕ್ಯುಮೆಂಟನ್ನು ಅಪ್ಲೋಡ್ ಮಾಡಿಬಿಟ್ಟು ಎಲಿಜಿಬಿಲಿಟಿ ಲೀಸ್ಟಲ್ಲಿ ನಿಮ್ಮ ಹೆಸರು ಏನಾದರೂ ಬಂದಿದ್ದರೆ ನಿಮಗೆ ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಇವತ್ತು ಲಿಂಕನ್ನು ಕೊಟ್ಟಿರುವಂಥದ್ದು. ಸೊ ನೀವು ಮಾಡಬೇಕಾಗಿರೋದಿಷ್ಟೇ, ನಿಮಗೆ ಇಲ್ಲಿ ಎಲ್ಲೂ ಹೊಸ ಲಿಂಕು ಇಲ್ಲಿ ಕಾಣೋದಿಲ್ಲ. ಬಟ್ ಏನು ಮಾಡ್ತೀರಿ ಅಂತಂದರೆ 2025 ಯು ಜಿ ಸಿ 2025 ಅಂತ ಹೋದ್ಮೇಲೆ ಕೃಷಿ ಕೋಟಾ 2025-26 ದಾಖಲೆಗಳ ಅಪ್ಲೋಡ್ ಲಿಂಕ್ ಅಂತ ಇದೆ. ಡಾಕ್ಯುಮೆಂಟ್ ಅಪ್ಲೋಡ್ ಲಿಂಕನ್ನೇ ನೀವು ಕ್ಲಿಕ್ ಮಾಡಬೇಕು. ಸೊ ಅದನ್ನು ಕ್ಲಿಕ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗ್ತದೆ. ಇದರಲ್ಲಿ ನೀವು ಲಾಗಿನ್ ಆಗಬೇಕು. ಲಾಗಿನ್ ಆಗಿ ಅಪ್ಲಿಕೇಶನ್ ನಂಬರ್ ಮತ್ತು ಕ್ಯಾಪ್ಚಾವನ್ನು ಹಾಕಿದ ಮೇಲೆ ಸೊ ನಿಮಗೆ ಇಲ್ಲಿ ಹಾಲ್ ಟಿಕೆಟ್ ಡೌನ್ಲೋಡ್ ಅಂತೇಳಿ ಒಂದು ಆಪ್ಷನ್ ಬರ್ತದೆ. ಅದನ್ನು ಕ್ಲಿಕ್ ಮಾಡಿಬಿಟ್ಟು ಹಾಲ್ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಸೊ ವೆರಿ ಇಂಪಾರ್ಟೆಂಟ್ ಅಂತಂದರೆ ಈ ಎಗ್ರಿ ಪ್ರಾಕ್ಟಿಕಲ್ ಹಾಲ್ ಟಿಕೆಟಿನ ಜೊತೆ ನೀವು ಯಾವ KCET ಎಕ್ಸಾಮಿನೇಷನಿಗೆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ಹೋಗಿ ಇನ್ವಿಜಿಲೇಟರ್ ಸಿಗ್ನೇಚರ್ನ ಮಾಡಿಸ್ಕೊಂಡು ಬಂದಿದ್ರಿ, ಆ ಹಾಲ್ ಟಿಕೆಟನ್ನು ಕೂಡ ಇಲ್ಲಿ ಈ ಎಕ್ಸಾಮಿನ ಹಾಲ್ ಟಿಕೆಟ್ ಜೊತೆ ತೊಗೊಂಡು ಹೋಗಬೇಕು. ಯಾಕೆಂದರೆ ನಿಮಗೆ ಇಲ್ಲಿ ಸಪ್ರೇಟ್ CET ನಂಬರ್ನ ಕೊಡೋದಿಲ್ಲ. ಯಾವ CET ನಂಬರ್ ಅದರಲ್ಲಿತ್ತು ಅದೇ CET ನಂಬರ್ನ ಇಲ್ಲೂ ಕೂಡ ಬರೀತೀರಿ. ಸೊ ಇಲ್ಲಿ ಇದು ನಿಮ್ಮ ಹಾಲ್ ಟಿಕೆಟು ಪ್ಲಸ್ KCET ಎಕ್ಸಾಮಿನೇಷನ್ PCMB ಏನು ಬರೆದಿದ್ರಲ್ವಾ, ಸೊ ಆ ಹಾಲ್ ಟಿಕೆಟನ್ನು ತೆಗೆದುಕೊಂಡು ನೀವು ನಿಮ್ಮ ಎಕ್ಸಾಮಿನೇಷನ್ ಸೆಂಟರ್ ಯಾವ ಒಂದು ಪ್ರಾಕ್ಟಿಕಲ್ ಸೆಂಟರ್ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಿ ಆ ಪ್ರಾಕ್ಟಿಕಲ್ ಸೆಂಟರ್ ನಿಮ್ಮ ಅಡ್ಮಿಟ್ ಕಾರ್ಡಲ್ಲೂ ಕೂಡ ಮೆನ್ಷನ್ ಆಗಿರ್ತದೆ. ಆ ಪ್ರಾಕ್ಟಿಕಲ್ ಸೆಂಟರಿಗೆ ಹೋಗಿ ಎಕ್ಸಾಮಿನೇಷನ್ನ ಬರೆದು ಬರಬೇಕು. ಎಕ್ಸಾಮಿನೇಷನ್ ಟೈಮಿಂಗ್ ಬೆಳಗ್ಗೆ 9 ಗಂಟೆಗೆ ಸ್ಟಾರ್ಟ್ ಆಗ್ತದೆ. ಸೊ 9ನೇ ತಾರೀಕು ಅನ್ನೋದು ಗೊತ್ತಿರಲಿ, May 9th. and before 8 PM you have to be in the examination center. 200 ಮಾರ್ಕ್ಸಿನ ಕ್ವಶನ್ ಇರ್ತದೆ. ಸೊ ಎಕ್ಸಾಮಿನೇಷನ್ನ ಚೆನ್ನಾಗಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲೇ ಮುಗಿಸೋಣಂತೆ. ಥ್ಯಾಂಕ್ ಯು, ಹ್ಯಾವ್ ಅ ನೈಸ್ ಡೇ.